ನಮಸ್ತೆ ಮೇಡಮ್. ನಮ್ಮಮ್ಮ ಮುನಿಯಮ್ಮ ಒಂದು 3 years ಬ್ಯಾಕ್ ಮೇಡಮ್ ಬಾಯಲ್ಲಿ ಸ್ವಲ್ಪ ಈ ಕಡೆ ಎಲ್ಲ ಅನ್ನ ತಿನ್ನಕ್ಕಾಗಲ್ಲ, ಅವಳಿಗೆ ಪಿಂಪಲ್ಸ್ ತರ ಬಂದ್ಬಿಡ್ತದೆ. ಅವಾಗ ನೋಡಿ ENT ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡಿದ್ವಿ. ಆಮೇಲೆ ಬಯೋಪ್ಸಿ ಮಾಡಿದ್ವು. ಬಯೋಪ್ಸಿಯಲ್ಲಿ ಲಾಸ್ಟ್ ಟೈಮ್ ಬಯೋಪ್ಸಿಯಲ್ಲಿ ಪಾಸಿಟಿವ್ ಬಂತು. ಏನು ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ಜಸ್ಟ್ ಆಪರೇಷನ್ ಮಾತ್ರನೇ ಅಂದ್ಬಿಟ್ರು. ಆಪರೇಷನ್ ಮಾಡಿದ್ರೆ ಅವರು ಉಳಿಯೋ ಚಾನ್ಸ್ ಇಲ್ಲ ಅಂದ್ಬಿಟ್ರು. ಬೇಡ ಅಂತ ಡಿಸೈಡ್ ಮಾಡ್ಬಿಟ್ರು. ನಾವೇ ಅದು ಜಾಸ್ತಿ ಯೂಸ್ ಮಾಡಿದ್ದಾರೆ ಟೊಬಾಕೋ. ಅವರು ಹತ್ರ ಒಂದು 50 years ಯೂಸ್ ಮಾಡ್ಬಿಟ್ಟಿದ್ದಾರೆ. ಟೊಬಾಕೋನೇ ಇದಕ್ಕೆಲ್ಲ ಒಂದು ಕಾರಣ. ಸ್ವಲ್ಪ ಮಾಡ್ತಾರೆ ಮೇಡಮ್ ಅಷ್ಟೇ. ಪೇನ್ ಕಿಲ್ಲರ್ ಆದ್ರೇನು ಜಸ್ಟ್ 2 hours 3 hours ಅಷ್ಟೇ, ಆಮೇಲೆ ಆಗಲ್ಲ. ಬಟ್ ಬಾಯಿ ತೆಗಿಯೋದು ಸ್ವಲ್ಪ ಕಷ್ಟ. ಇಲ್ಲಲ್ಲ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದಲ್ಲ, ಅದು ಈ ತರ ಬಾಯಿ ಮಾಡೋಕೆ ಕಷ್ಟ ಆಗತ್ತೆ. ಫೇಸ್ಬುಕ್ ಅಲ್ಲಿ ನೋಡಿದೆ, ನಾನು ಕಾಲ್ ಮಾಡಿದೆ, ಅವರು ಕಾಲ್ ಮಾಡ್ತಾ ಇದ್ರು. ಆಮೇಲೆ ಮೊನ್ನೆ ಮಂಗಳವಾರ ಬಂದು ಕೇಳ್ಕೊಂಡೋದೆ. ಇವತ್ತು ಬ್ಲಡ್ ರಿಪೋರ್ಟ್ ಎಲ್ಲ ತಗೊಂಡ್ ಬಂದು ಕೊಟ್ಬಿಟ್ಟು ಮೆಡಿಸಿನ್ ತಗೊಂಡಿದ್ವಿ. ಪೇಷಂಟ್ ಕಂಡೀಷನ್ಸ್ ಎಲ್ಲ ನಾವು ಬ್ಲಡ್ ರಿಪೋರ್ಟ್ ಎಲ್ಲ ಚೆಕ್ ಮಾಡ್ಬಿಟ್ಟು ಆರ್ಗನ್ಸ್ ಎಲ್ಲ ಚೆಂದಾಗಿದೆ, ಏನು ತೊಂದರೆ ಇಲ್ಲ, ಈ ಏಜ್ ಅಲ್ಲಿ ಓಕೆ, ಏಜ್ ಅಲ್ಲಿ ಇಷ್ಟೊಂದು ಇದೆ ಅಂದ್ರೆ ಓಕೆ, ಏನು ಇದೆಲ್ಲ. ಮೆಡಿಸಿನ್ 15 days ಮಾತ್ರ ಒಂದ್ಸತಿ ಯೂಸ್ ಮಾಡಿ, ಆಮೇಲೆ 15 days ಆದ್ಮೇಲೆ ಇದು ಮಾಡೋಣ ಅಂತ. ಥ್ಯಾಂಕ್ ಯು ಮೇಡಮ್.